ಹಾಯ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಗುರುವಂದನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿ ಬಂದ್ಬಿಟ್ಟು ಏನ್ರಿ ಅಂತಂದ್ರೆ ಪ್ರಚಲಿತ ಘಟನೆಗಳು. ಹೌದಾ, ಕರೆಂಟ್ ಇವೆಂಟ್ಸ್ ನಲ್ಲಿ ನಾವು ಏನನ್ನ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೀಡುವಂತಹ ಒಂದು ಪ್ರಶಸ್ತಿಗಳನ್ನ ಕೊಡ್ತೀವಿ. ಇವತ್ತು ಏನ್ ಮಾಡಂದ್ರಿ ಅಂತಂದ್ರೆ ಅಧ್ಯಯನ ಮಾಡಂದ್ರಿ. ಆದ್ರೆ ಕರ್ನಾಟಕ ಸರ್ಕಾರ, ಹೌದಾ, ಕರ್ನಾಟಕ ಸರ್ಕಾರ ನೀಡಿದಂತಹ ಒಂದು ಪ್ರಶಸ್ತಿಗಳನ್ನ ಕುರಿತು ನಾವು ಏನ್ ಮಾಡಮು ಅಂತಂದ್ರೆ ಇವತ್ತಿನ ದಿನದಲ್ಲಿ ಅಧ್ಯಯನವನ್ನ ಮಾಡಮು. ಫಸ್ಟ್ ಒಂದನೇ ಪ್ರಶಸ್ತಿ ಯಾವ್ದ್ರಿ ಅಂತಂದ್ರೆ ಬಸವ ರಾಷ್ಟ್ರೀಯ ಪ್ರಶಸ್ತಿ. ಬಸವ ರಾಷ್ಟ್ರೀಯ ಪುರಸ್ಕಾರ. ಹೌದಾ, ಬಸವ ರಾಷ್ಟ್ರೀಯ ಪುರಸ್ಕಾರ ಅಂತಕ್ಕಂಥ ಒಂದು ಪ್ರಶಸ್ತಿ. ಈ ಒಂದು ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿ. ಹೌದಲ್ರಿ, ರಾಷ್ಟ್ರೀಯ ಅಂತ ಅದೇ ಹೇಳಾಗುತ್ತದ. ರಾಷ್ಟ್ರ ಮಟ್ಟದಲ್ಲಿ ನೀಡ್ತಕ್ಕಂತಹ ಪ್ರಶಸ್ತಿ ಮೊತ್ತ ಎಷ್ಟು ಅದ ರೀ? ಹೌದಾ, ಪ್ರಶಸ್ತಿ ಮೊತ್ತ ಎಷ್ಟು ಅಂತಂದ್ರೆ 10 ಲಕ್ಷ ರೂಪಾಯಿ. ಹೌದಾ, ಈ ಪ್ರಶಸ್ತಿ ಸೆಲೆಕ್ಟ್ ಆಗಿರುವಂತಂದ್ರ ಪ್ರಶಸ್ತಿ ಕೊಡುವಾಗ 10 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ. ಹೌದಾ, ಪ್ರಶಸ್ತಿ ಮೊತ್ತ ಎಷ್ಟು ಅಂತಂದ್ರ 10 ಲಕ್ಷ ರೂಪಾಯಿ. ಇದೊಂದು ರಾಷ್ಟ್ರೀಯ ಪ್ರಶಸ್ತಿ ಅಂತ ನೋಡ್ತೀವಿ. ಯಾವ ಕ್ಷೇತ್ರಕ್ಕೆ ನೋಡ್ತಾರ್ರಿ? ಹೌದಾ, ಯಾವ ಕ್ಷೇತ್ರಕ್ಕೆ ನೋಡ್ತಾರೆ ಅಂತಂದ್ರೆ ವಚನ ಚಳವಳಿಯಲ್ಲಿ. ಹೌದಾ, ವಚನ ಚಳವಳಿಗೆ ಪ್ರೋತ್ಸಾಹ ಮತ್ತು ಸಾಹಿತ್ಯ, ವಚನದಲ್ಲಿ ಸಾಹಿತ್ಯವನ್ನ ರಚನೆ ಮಾಡಿದವ್ರ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಆಯ್ಕೆ ಮಾಡಿ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ನೀಡ್ತಾರೆ. ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ನೀಡ್ತಾರೆ. ಈ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ, ಹೌದಾ, ಬಸವ ರಾಷ್ಟ್ರೀಯ ಪುರಸ್ಕಾರ ಪಡೆದಂತ ಮೊದಲ ವ್ಯಕ್ತಿ ಯಾರ್ರಿ ಅಂತಂತಂದ್ರ 2001ರಲ್ಲಿ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸರಸ್ವತಿ ಗೊರ ಹೆಣ್ಮಗಳಿಗೆ ಕೊಡ್ತಾರ ನೋಡ್ರಿ. ಸರಸ್ವತಿ ಗೊರ ಅಂತಕ್ಕಂಥ ಒಬ್ಬ ಮಹಿಳೆಗೆ ಏನ್ ಮಾಡ್ತಾರ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ನೀಡ್ತಾರ. ಹಂಗಂದ್ರ ಮತ್ತೆ ಈ ಪ್ರಶಸ್ತಿಯನ್ನ ಪಡೆದಂತ ಪ್ರಮುಖ ವ್ಯಕ್ತಿಗಳು ಯಾರ್ರಿ ಅಂತಂದ್ರೆ 2006, 2006ರಲ್ಲಿ ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂ 2006ರಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರ. ಈ ಪ್ರಶಸ್ತಿಯನ್ನ ತಗೊಂಡಂತ ರಾಷ್ಟ್ರಪತಿ ಹೌದಾ ಎಪಿಜೆ ಅಬ್ದುಲ್ ಕಲಾಂ ಅವರು 11ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ರಲ್ರಿ. ಇವ್ರ ಹೆಸರೇನ್ರಿ ಔಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ನೋಡ್ತೀವಿ. ಇನ್ನು ಹಂಗಂತಂದ್ರ 2025, 26 ಹೌದಾ, ಕರೆಂಟ್ ಇವೆಂಟ್ ನಲ್ಲಿ ಬರೋದೇನ್ರಿ 2025, 26ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ಪಡೆದಂತ ವ್ಯಕ್ತಿ ಯಾರು ಅಂತಂತಂದ್ರ ಸಿದ್ದಣ್ಣ ಶರಣರು ಬೆಲ್ದಾಳ್. ಹೌದಾ, ಸಿದ್ದಣ್ಣ ಶರಣರು ಬೆಲ್ದಾಳ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ 2025, 26ನೇ ಸಾಲಿನ ಪ್ರಶಸ್ತಿಯನ್ನ ತಗೋತಾರೆ. ಯಾವ ಜಿಲ್ಲೆದವ್ರು ಇವರು ಅಂತಂದ್ರೆ ಬೀದರ್. ಬೀದರ್ ಜಿಲ್ಲೆ ವ್ಯಕ್ತಿ ಯಾರು ಅಂತಂದ್ರೆ ಸಿದ್ದಣ್ಣ ಶರಣರು ಬೆಲ್ದಾಳ್ ಅಂತಕ್ಕಂಥವ್ರು. ಇವರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನ ನೀಡಿದ್ದಾರೆ 2025, 26ನೇ ಸಾಲಿನಲ್ಲಿ. ಹೌದಾ, ನಮ್ಗೆ ಇಷ್ಟು ಪ್ರಶಸ್ತಿ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕ್ರಿ. ಮೊತ್ತ ಎಷ್ಟು, ಕ್ಷೇತ್ರ ಯಾವುದು, ಕೊಡೋರು ಯಾರು, ಕರ್ನಾಟಕ ಸರ್ಕಾರದವರು. ಮೊದಲ ವ್ಯಕ್ತಿ ಯಾರು ತಗೊಂಡ್ರಿ, ಸರಸ್ವತಿ ಗೊರ 2001ರಲ್ಲಿ. ಪ್ರಮುಖವಾದಂತ ವ್ಯಕ್ತಿಗಳು ಯಾರು ಅಂತ ಗೊತ್ತಿರ್ಬೇಕು. 2006ರಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಪಡ್ಕೋತಾರ. 2025, 26ನೇ ಸಾಲಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸಿದ್ದಣ್ಣ ಶರಣರು ಬೆಲ್ದಾಳ್ ಅವರು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊತಾರೆ. ಯಾವ್ದ್ರಿ, ಬಸವ ರಾಷ್ಟ್ರೀಯ ಪುರಸ್ಕಾರ, ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಪ್ರಶಸ್ತಿ. ಹಂಗಂದ್ರೆ ಇನ್ನೊಂದು ಪ್ರಶಸ್ತಿ ಯಾವ್ದ್ರಿ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಪ್ರಶಸ್ತಿ ಅಂತಂದ್ರೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ. ಹೌದಾ, ಇವೆರಡು ಪ್ರಶಸ್ತಿಗಳು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಪ್ರಶಸ್ತಿಗಳು ಅಂತ ನೋಡ್ತೀವಿ. ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸಹ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಪ್ರಶಸ್ತಿ. ಈ ಪ್ರಶಸ್ತಿಗೆ ಇರ್ತಕ್ಕಂಥ ಮೊತ್ತನು ಎಷ್ಟು ರೂಪಾಯಿ ಅದ ರೀ ಅಂತಂದ್ರೆ 10 ಲಕ್ಷ ರೂಪಾಯಿ. ಇದಕ್ಕೂ ಸಹ 10 ಲಕ್ಷ ರೂಪಾಯಿನ ನೀಡ್ತಾರ. ಇದು ಯಾವ ಕ್ಷೇತ್ರ ಕೊಡ್ತಾರ್ರಿ ಅಂತಂದ್ರೆ ಜೈನ ಧರ್ಮದ, ಹೌದಾ, ಮಹಾವೀರ ಅಂತಕ್ಕಂಥ ಒಂದು ಹೆಸರನ್ನ ಸೂಚಿಸುವ ಜೈನ ಧರ್ಮದ ಉದ್ಧಾರಕ್ಕಾಗಿ ಯಾರು ಶ್ರಮಿಸಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡ್ತಾರ. ಈ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡ್ತಾರ ಅಂತ ನೋಡ್ತೀವಿ. 2025, 26ನೇ ಸಾಲಿನಲ್ಲಿ 25, 26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ಯಾರ್ರಿ ಅಂತಂದ್ರೆ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ಯಾರು ಅಂತಂತಂದ್ರ ಭಟ್ಟಾರಕ ಸ್ವಾಮೀಜಿ ಅವರು. ಯಾರ್ರಿ ಅಂತಂದ್ರ ಭಟ್ಟಾರಕ ಸ್ವಾಮೀಜಿ.
2025-26ನೇ ಸಾಲಿನಲ್ಲಿ ಯಾರಿಗೆ ಕೊಟ್ಟಾರಿ? ಭಟ್ಟಾರಕ ಸ್ವಾಮೀಜಿ ಅವ್ರಿಗೆ ಕೊಟ್ಟಾರ ಅಂತ ನೋಡ್ತೀವಿ. ಹಂಗಂದ್ರೆ ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿದ್ದ ಯಾವಾಗ, ಸ್ಥಾಪನೆ ಆಗಿದ್ದ ಯಾವಾಗ್ರಿ ಈ ಪ್ರಶಸ್ತಿ ಅಂತಂದ್ರ 2016. 2016ರಲ್ಲಿ ಭಗವಾನ್ ಮಹಾವೀರ ರಾಷ್ಟ್ರೀಯ ಪ್ರಶಸ್ತಿ ಏನಾಗದ್ರಿ ಸ್ಥಾಪನೆ ಆಗ್ಯದ. 2014 ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ತಗೊಂಡವರು, ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಸಿದ್ಧಗಂಗಾ ಶ್ರೀಗಳ. ಸಿದ್ಧಗಂಗಾ ಮಠದ ಶ್ರೀಗಳು ಯಾರಾಗಿರ್ತಾರೆ? ಶಿವಕುಮಾರ್ ಸ್ವಾಮೀಜಿ. ಹೌದಾ? ಶಿವಕುಮಾರ್ ಸ್ವಾಮೀಜಿ. ಶಿವಕುಮಾರ್ ಸ್ವಾಮೀಜಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಜೈನ ಧರ್ಮದ ಒಂದು ಪ್ರಶಸ್ತಿ ಆದಂತ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡ್ತಾರೆ. 2025-26ನೇ ಸಾಲ ತಗೊಂಡವ್ರು ಯಾರಿ? ಭಟ್ಟಾರಕ ಸ್ವಾಮೀಜಿ ಅಂತ ನೋಡ್ತೀವಿ. ಭಟ್ಟಾರಕ ಸ್ವಾಮೀಜಿ ಅವ್ರು ಯಾವ ಜಿಲ್ಲೆದವ್ರಿ ಅಂತಂದ್ರೆ ಮಂಡ್ಯ. ಹೌದಾ? ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಭಟ್ಟಾರಕ ಸ್ವಾಮೀಜಿ. ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರ ಈ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಾರ. ಇವೆರಡೂ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಬಟ್ ರಾಷ್ಟ್ರ ಮಟ್ಟದಲ್ಲಿ ನೀಡ್ತಕ್ಕಂತ ಒಂದು ಪ್ರಶಸ್ತಿಗಳು ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಯಾವ ಬರ್ತಾವ್ರಿ ಪ್ರಶಸ್ತಿಗಳು ಅಂತಂದ್ರೆ ಇತ್ತೀಚೆಗೆ 2025-26ನೇ ಸಾಲಿನಲ್ಲಿ ನೀಡಿದಂತಹ ಒಂದು ಪ್ರಮುಖ ಪ್ರಶಸ್ತಿಗಳು ಮತ್ತೆ ಯಾವ್ಯಾವ ಅಂತಂತಂದ್ರೆ ಇವೆರಡು ರಾಷ್ಟ್ರೀಯ ಪ್ರಶಸ್ತಿಗಳಾದವು. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನ ಕೊಟ್ಟಾರೆ? ಯಾವುದೇ ಸಾಹಿತ್ಯ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಪ್ರಶಸ್ತಿಗಳು ಯಾವ್ರಿ ಅಂತಂದ್ರ ಫಸ್ಟ್ ಒನ್ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ. ಹೌದಾ? ದಾನ ಚಿಂತಾಮಣಿ ಎಂದೇ ಹೆಸರುವಾಸಿಯಾಗಿರುವಂತಹ ಅತ್ತಿಮಬ್ಬೆ ಹೆಸರಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನ ಕೊಡ್ತಾರೆ. ಇವ್ರಿಗೆ ದಾನ ಚಿಂತಾಮಣಿ ಅಂತ ಯಾಕೆ ಹೆಸರು ಬಂತ್ರಿ ಅಂತಂದ್ರ ಜೈನ ಧರ್ಮದ ಒಂದು ಹಸ್ತಪ್ರತಿಗಳನ್ನ 1,000 ಹಸ್ತಪ್ರತಿಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕೇವಲ ಕೈಯಿಂದ. ಹೌದಾ? ಕೇವಲ ಕೈಯಿಂದ 1,000 ಹಸ್ತಪ್ರತಿಗಳನ್ನ ಏನ್ ಮಾಡ್ತಾರ್ರಿ ಇವರು ಅಂತಂದ್ರೆ ದಾನ ಮಾಡ್ತಾರ. ಹಾಗಾಗಿ ಅತ್ತಿಮಬ್ಬೆಗೆ ಏನ್ ಮಾಡ್ತಾರೆ ದಾನ ಚಿಂತಾಮಣಿ ಅಂತಕ್ಕಂಥ ಬಿರುದನ್ನ ಕೊಡ್ತಾರೆ. ಈ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಪುರುಷರಿಗೆ ಕೊಡ್ತಾರೇನ್ರಿ ಅಂದ್ರೆ ಇಲ್ಲ, ಕೇವಲ ಮಹಿಳೆಯರಿಗಷ್ಟೇ ನೀಡ್ತಾರೆ. ಹೌದಾ? ಕೇವಲ ಮಹಿಳೆಯರಿಗಷ್ಟೇ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಈ ಪ್ರಶಸ್ತಿ ಸ್ಥಾಪನೆ ಯಾವಾಗ ಆಗ್ಯದ ಅಂತಂದ್ರೆ 1995. ಹೌದಾ? 1995ರಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸ್ಥಾಪನೆ ಆಗ್ಯದ. ಮೊಟ್ಟ ಮೊದಲ ಬಾರಿಗೆ ತಗೊಂಡಂತ ಮಹಿಳೆ ಯಾರು ಅಂತಂದ್ರೆ ಟಿ ಸುನಂದಮ್ಮ. ಹೌದಾ? ಟಿ ಸುನಂದಮ್ಮ ಅವರು ಮೊಟ್ಟ ಮೊದಲ ಬಾರಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನ ತಗೊಂಡಾರ. ಹಂಗಂದ್ರೆ 2025-26ನೇ ಸಾಲಿನಲ್ಲಿ ತಗೊಂಡವ್ರು ಯಾರ್ರಿ ಅಂತಂದ್ರೆ ಸುಕನ್ಯಾ ಮಾರುತಿ. ಸುಕನ್ಯಾ ಮಾರುತಿ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ 2025-26ನೇ ಸಾಲಿನಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಕೊಟ್ಟಾರೆ. ಈ ಪ್ರಶಸ್ತಿಗೆ ಎಷ್ಟು ಮೊತ್ತದಾರೆ ಅಂತಂದ್ರೆ 5 ಲಕ್ಷ ರೂಪಾಯಿ. ಹೌದಾ? 5 ಲಕ್ಷ ರೂಪಾಯಿ ಮೊತ್ತವನ್ನ ಕೊಡ್ತಾರೆ. 2025-26ನೇ ಸಾಲಿನಲ್ಲಿ ತಗೊಂಡವ್ರು ಯಾರು ಅಂತಂದ್ರೆ ಸುಕನ್ಯಾ ಮಾರುತಿ. ಈ ಸುಕನ್ಯಾ ಮಾರುತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಆತ್ಮಚರಿತ್ರೆಯನ್ನ ಬರೀತಾರೆ. ಹೌದಾ? ಕೇಳೋ ಚಾನ್ಸಸ್ ಇರ್ಬೋದ್ರಿ. ಸುಕನ್ಯಾ ಮಾರುತಿಯ ಆತ್ಮಚರಿತ್ರೆ ಯಾವ್ದ್ರಿ ಅಂತಂದ್ರೆ ಬದುಕೆಂಬ ಮಾಯೆ. ಹೌದಾ? ಬದುಕೆಂಬ ಮಾಯೆ ಅಂತಕ್ಕಂಥ ಆತ್ಮಚರಿತ್ರೆನ ಯಾರು ಬರ್ದಾರ್ರಿ? ಸುಕನ್ಯಾ ಮಾರುತಿ ಅವರು. ಇವರಿಗೆ 2025-26ನೇ ಸಾಲಿನ ಏನ್ ಮಾಡ್ಯಾರ ಅಂತಂದ್ರೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನ ಕೊಟ್ಟಾರ. ಇದೊಂದು ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಹೌದಾ? ಇದು ಗೊತ್ತಿರ್ಬೇಕ್ರಿ ಮೊದಲು ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಪ್ರಶಸ್ತಿ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಅದಕ್ಕೆ ಸಂಬಂಧಪಟ್ಟದ ಅಂತಂದ್ರೆ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಇದಾದ ನಂತರ ಯಾವ್ದ್ರಿ ಪ್ರಮುಖವಾದಂತಹ ಪ್ರಶಸ್ತಿ ಅಂತಂತಂದ್ರೆ ಸಿದ್ಧಲಿಂಗಯ್ಯ ಪ್ರಶಸ್ತಿ. ಸಿದ್ಧಲಿಂಗಯ್ಯ ಪ್ರಶಸ್ತಿ. ಸಿದ್ಧಲಿಂಗಯ್ಯ ಪ್ರಶಸ್ತಿಯನ್ನ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಹೆಸರಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಈ ಪ್ರಶಸ್ತಿ ಸ್ಥಾಪನೆ ಆಗಿದ್ದ ಯಾವಾಗ್ರಿ ಅಂತಂದ್ರೆ 2021. ಸಿದ್ಧಲಿಂಗಯ್ಯ ಪ್ರಶಸ್ತಿನೂ 2021ರಲ್ಲಿ. ಹೌದಾ? 2021 ಇತ್ತೀಚೆಗೆ ಸ್ಥಾಪನೆ ಆದಂತಹ ಒಂದು ಪ್ರಶಸ್ತಿ. ಸಿದ್ಧಲಿಂಗಯ್ಯ ಪ್ರಶಸ್ತಿಗಳನ್ನ ಏನ್ ಮಾಡ್ತಾರೆ 5 ಲಕ್ಷ ರೂಪಾಯಿ ಮೊತ್ತವನ್ನು ಕೊಡ್ತಾರೆ. ಹೌದಾ? ಮತ್ತೆ ಹೇಳ್ತಾ ಇದ್ದೀನಿ, ಇವೆಲ್ಲ ಕೊಡೋದು ಯಾವ್ದು ಅಂತಂದ್ರೆ ಕರ್ನಾಟಕ ಸರ್ಕಾರ ನೀಡ್ತಕ್ಕಂತ ಪ್ರಶಸ್ತಿನೇ. ಸಿದ್ಧಲಿಂಗಯ್ಯ ಪ್ರಶಸ್ತಿನೂ ಸಹ ಒಂದು ಸಾಹಿತ್ಯಕ್ಕೆ ನೀಡ್ತಕ್ಕಂತ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಪ್ರಶಸ್ತಿ. ಈ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿ ಮೊತ್ತವನ್ನ ಕೊಡ್ತಾರ.
ಹಾಗಂದ್ರೆ ಈ ಸಿದ್ದಲಿಂಗಯ್ಯ ಪ್ರಶಸ್ತಿಗೆ 2025-26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ಯಾರು? 2025-26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಗಂಗಾರಾಮ್ ಚಂಡಾಳ್. ಯಾರಿ? ಗಂಗಾರಾಮ್ ಚಂಡಾಳ್. ಹೆಸರು ನೋಡ್ರಿ ಅವ್ರು ಚಂಡಾಳ್ ಅಂತ ಹೆಸರು. ಹೌದಾ? ಗಂಗಾರಾಮ್ ಚಂಡಾಳ್ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ 2025-26ನೇ ಸಾಲಿನ ಸಿದ್ದಲಿಂಗಯ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಹೌದಾ? ಸಿದ್ದಲಿಂಗಯ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವರು ಒಂದು ಕಾವ್ಯವನ್ನ ಬರೀತಾರೆ. ಹೌದಾ? ಪ್ರಮುಖವಾದಂತಹ ಕಾವ್ಯ ಯಾವುದು ಅಂತಂದ್ರೆ ಬೆವರ ಬಸಿರ ಬೆಂಕಿ. ಬೆವರ ಬಸಿರ ಬೆಂಕಿ ಅಂತಕ್ಕಂಥ ಒಂದು ಕಾವ್ಯವನ್ನ ಬರೀತಾರೆ. ಯಾರು ಅಂತಂದ್ರೆ ಗಂಗಾರಾಮ್ ಚಂಡಾಳ್. ಇವರು ಮೂಲತಃವಾಗಿ ಯಾವ ಒಂದು ಜಿಲ್ಲೆದವ್ರಿ ಅಂತಂದ್ರೆ ಕೋಲಾರ ಡಿಸ್ಟ್ರಿಕ್ಟ್. ಹೌದಾ? ಗಂಗಾರಾಮ್ ಚಂಡಾಳ್ ಅವರು ಕೋಲಾರದವರು. ಬರೆದಂತ ಕಾವ್ಯ ಬೆವರ ಬಸಿರ ಬೆಂಕಿ ಅಂತಕ್ಕಂಥ ಒಂದು ಕಾವ್ಯವನ್ನ ಬರೀತಾರೆ. ಮತ್ತೆ ಇನ್ನೊಂದು ಸಂಪಾದನಾ ಗ್ರಂಥ ಬೇರೆ. ಯಾವ್ದ್ರಿ ಸಂಪಾದನಾ ಗ್ರಂಥ ಅಂತಂದ್ರೆ ಮೀಸಲಾತಿ ಒಂದು ಪ್ರಶ್ನೆ ಮತ್ತು ಒಂದು ವಿಮರ್ಶೆ. ಮೀಸಲಾತಿ ಒಂದು ಪ್ರಶ್ನೆ ಮತ್ತು ಒಂದು ವಿಶ್ಲೇಷಣೆ ಅಂತಕ್ಕಂತಹ ಒಂದು ಸಂಪಾದನಾ ಗ್ರಂಥವನ್ನ ಬರೀತಾರೆ. ಯಾರು? ಗಂಗಾರಾಮ್ ಚಂಡಾಳ್ ಅವರು. ಇಷ್ಟೇ ಗೊತ್ತಿರ್ಬೇಕ್ರಿ. ಯಾವ ಪ್ರಶಸ್ತಿ ಯಾರು ಕೊಡ್ತಾರ, ಎಷ್ಟರ ಸ್ಥಾಪನೆ ಆಯ್ತು, ಎಷ್ಟು ಮೊತ್ತವನ್ನ ಕೊಡ್ತಾರ, 2025-26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ಯಾರ್ರಿ ಅಂತಂದ್ರ ಗಂಗಾರಾಮ್ ಚಂಡಾಳ್ ಅಂತ ವ್ಯಕ್ತಿ. ಇವು ಏನ್ ಮಾಡ್ತಾರೆ ಅಂತಂದ್ರೆ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ. ಇನ್ನೊಂದು ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಕರ್ನಾಟಕ ಸರ್ಕಾರ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವ್ದ್ರಿ? ಗೊತ್ತಿರ್ಬೇಕಲ್ವಾ? ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಕರ್ನಾಟಕ ಸರ್ಕಾರ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವುದು? ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ ಯಾವುದು ಅಂತ ನೋಡೋಣ. ಪ್ರಮುಖವಾದಂತಹ ಪ್ರಶಸ್ತಿ ಗೊತ್ತಿರ್ಲೇಬೇಕ್ರಿ. ಯಾವುದು ಅಂತಂದ್ರೆ ಪಂಪ ಪ್ರಶಸ್ತಿ. ಹೌದಾ? ಪಂಪ ಪ್ರಶಸ್ತಿ ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಒಂದು ಅತ್ಯುನ್ನತವಾದಂತಹ ಪ್ರಶಸ್ತಿ ಅಂತ ನೋಡ್ತೀವಿ. ಅದು ಕರ್ನಾಟಕ ಸರ್ಕಾರ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಅತ್ಯುನ್ನತವಾದಂತಹ ಪ್ರಶಸ್ತಿ. ಈ ಪಂಪ ಪ್ರಶಸ್ತಿ ಯಾರ ಹೆಸರು ಕೊಡ್ತಾರೆ? ಹೌದಾ? ಪಂಪ ಪ್ರಶಸ್ತಿ ಯಾರ ಹೆಸರು ಕೊಡ್ತಾರೆ? ಹೆಸರು ಇರ್ತದ ಆದಿಕವಿ ಪಂಪ. ಹೌದಾ? ಆದಿಕವಿ ಪಂಪನ ಹೆಸರಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರ. ಯಾವಾಗ ಹಿಡಿದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋರಿ? ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1987. ಹೌದಾ? 1987ರಿಂದ ಏನ್ ಮಾಡುತ್ತಾರೆ? ಪಂಪ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರೆ ಯಾರ ಹೆಸರನ್ನ ಕೊಡ್ತಾರ? ಆದಿಕವಿ ಪಂಪನ ಹೆಸರಿನಲ್ಲಿ ಕೊಡ್ತಾರೆ. ಮೊದಲು ತಗೊಂಡಿದ್ದ ಯಾರು? ಮೊದಲು ಪ್ರಶಸ್ತಿ ತಗೊಂಡಾರ ಯಾರು ಅಂತಂದ್ರೆ ಕುವೆಂಪು. ಹೌದಾ? ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಕುವೆಂಪು ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನ ಕೊಡ್ತಾರ. ಇವ್ರ ಗ್ರಂಥವಾದಂತ ಶ್ರೀ ರಾಮಾಯಣ ದರ್ಶನಂ. ಹೌದಿಲ್ರಿ? ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ 1987ರಲ್ಲಿ ಕುವೆಂಪು ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪಂಪ ಪ್ರಶಸ್ತಿಯನ್ನ ಕೊಡ್ತಾರ. ಪಂಪ ಪ್ರಶಸ್ತಿಗೆ ಎಷ್ಟು ಮೊತ್ತ ಕೊಡ್ತಾರೆ? ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ. ಅಮೌಂಟ್ ಎಷ್ಟು ಕೊಡ್ತಾರೆ? ಮೊತ್ತ ಅಂತಂದ್ರೆ ಅಮೌಂಟ್ ಎಷ್ಟು ಕೊಡ್ತಾರೆ ಅಂತಂದ್ರೆ 5 ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತಾರೆ. ಹೌದಾ? ಪಂಪ ಪ್ರಶಸ್ತಿಯನ್ನ ಪ್ರದಾನ ಮಾಡೋರು ಯಾರು ಅಂತಂದ್ರೆ ಮುಖ್ಯಮಂತ್ರಿಗಳು. ಕೊಡೋರು ಯಾರು ಅಂತಂತಂದ್ರೆ ಮುಖ್ಯಮಂತ್ರಿ ಪ್ರದಾನ ಮಾಡ್ತಾರೆ. ಮುಖ್ಯಮಂತ್ರಿ ಪ್ರದಾನ ಮಾಡ್ತಾರೆ. ಯಾವಾಗ ಕೊಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ಪಂಪ ಪ್ರಶಸ್ತಿಯನ್ನ ಯಾವ ಒಂದು ಉತ್ಸವದಲ್ಲಿ ಕೊಡ್ತಾರೆ ಅನ್ನೋ ಕ್ವಶನ್ ಆಗ್ತದ. ಯಾವ ಉತ್ಸವ ಅಂತಂದ್ರೆ ಬನವಾಸಿಯ ಕದಂಬ ಉತ್ಸವ. ಹೌದಾ? ಬನವಾಸಿಯ ಕದಂಬ ಉತ್ಸವದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮುಖ್ಯಮಂತ್ರಿಗಳು ಯಾರು ಪಂಪ ಪ್ರಶಸ್ತಿಯನ್ನ ತಗೊಂಡಿರ್ತಾರೋ ಅವರಿಗೆ ಪಂಪ ಪ್ರಶಸ್ತಿಯನ್ನ ಏನ್ ಮಾಡ್ತಾರೆ? ಪ್ರದಾನವನ್ನ ಮಾಡ್ತಾರೆ. ಕರ್ನಾಟಕ ಸರ್ಕಾರ ನೀಡ್ತಕ್ಕಂತಹ ಅತ್ಯುನ್ನತವಾದ ಸಾಹಿತ್ಯ ಪ್ರಶಸ್ತಿ. ಕರ್ನಾಟಕ ಸರ್ಕಾರ ನೀಡ್ತಕ್ಕಂತಹ ಒಂದು ಅತ್ಯುನ್ನತವಾದಂತಹ ಸಾಹಿತ್ಯ ಪ್ರಶಸ್ತಿ ಅಂತ ನೋಡ್ತೀವಿ. 2025-26 2025-26ನೇ ಸಾಲಾಗ ಈ ಒಂದು ಪ್ರಶಸ್ತಿಯನ್ನು ತಗೊಂಡವ್ರು ಯಾರು ಅಂತಂದ್ರೆ ದೇವನೂರು ಮಹಾದೇವ. ಹೌದಾ? ಹಿರಿಯ ಸಾಹಿತಿ. ಹೌದಿಲ್ರಿ? ದೇವನೂರು ಮಹಾದೇವ್ ಅವರು ಹಿರಿಯ ಸಾಹಿತಿ ಅಂತ ನೋಡ್ತೀವಿ.
ದೇವನೂರು ಮಹಾದೇವ್ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ 2025-26ನೇ ಸಾಲಿನ ಪಂಪ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ಯಾರ ಅಂತ ನೋಡ್ತೀವಿ. ಹಂಗಂದ್ರೆ 2024ರಲ್ಲಿ ಪಂಪ ಪ್ರಶಸ್ತಿ ತಗೊಂಡವ್ರು ಯಾರು? 2025ಕ್ಕಂತೂ ದೇವನೂರು ಮಹಾದೇವ್ ಅವ್ರು ತಗೊಂಡಾರ. 2024ಕ್ಕೆ ಯಾರು ತಗೊಂಡಾರಿ ಅಂತಂದ್ರ BA ವಿವೇಕ್ ರೈ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ 2024ರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನ ತಗೊಂಡಾರ ಅಂತ ನೋಡ್ತೀವಿ. ಹೌದಾ? ಹಾಗಂದ್ರೆ ದೇವನೂರು ಮಹಾದೇವ್ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕ್ರಿ. ಯಾವ ಡಿಸ್ಟ್ರಿಕ್ಟ್ ದವ್ರಿ ದೇವನೂರು ಮಹಾದೇವ? ಮೈಸೂರು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು ಅಂತ ನೋಡ್ತೀವಿ. ಯಾರು? ದೇವನೂರು ಮಹಾದೇವ ಅವರು ಅಂತ ನೋಡ್ತೀವಿ. ಒಬ್ಬ ಬಂಡಾಯ ಕವಿ ಅಂತ ನೋಡ್ತೀವಿ, ದಲಿತ ಸಾಹಿತಿ ಅಂತ ನೋಡ್ತೀವಿ, ಹಿರಿಯ ಸಾಹಿತಿ ಅಂತ ನೋಡ್ತೀವಿ. ಯಾರ್ರಿ? ದೇವನೂರು ಮಹಾದೇವ ಅವರು ಅಂತ ನೋಡ್ತೀವಿ. ಇವರ ಪ್ರಮುಖವಾದಂತಹ ಕೃತಿಗಳು ಯಾರು ಅಂತಂದ್ರ ದೇವನೂರು ಮಹಾದೇವ ಬರೆದಂತಹ ಪ್ರಮುಖವಾದಂತಹ ಕೃತಿಗಳು ಯಾವುವು ಅಂತಂದ್ರ ಒಡಲಾಳ, ಕುಸುಮ ಬಾಲೆ, ಗಾಂಧಿ ಮತ್ತು ಮಾವು, ನೋಡು ಮತ್ತು ಕೂಡು. ಹೌದಾ? ನೋಡು ಮತ್ತು ಕೂಡು. RSS ನ ಆಳ ಮತ್ತು ಅಗಲ, ನಂಬಿಕೆಯ ನಂಟ. ಇನ್ನೊಂದು ಪ್ರಸಿದ್ಧವಾದಂತಹ ಕೃತಿ ಯಾವ್ದ್ರಿ? ಎದೆಗೆ ಬಿದ್ದ ಅಕ್ಷರ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಏನ್ ಮಾಡ್ತಾರೆ? ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ. ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಗ್ರಂಥವನ್ನು ಬರೆದವರು ಯಾರು ಅಂತಂದ್ರೆ ದೇವನೂರು ಮಹಾದೇವ. ಇವ್ರ ಪ್ರಮುಖವಾದಂಥದ್ದು ಕುಸುಮ ಬಾಲೆ ಕಾದಂಬರಿ. ಹೌದಾ? ಕುಸುಮ ಬಾಲೆ ಅಂತಕ್ಕಂಥದ್ದು ಏನದರಿ? ಕಾದಂಬರಿ ಇದೆ. ಈ ಕಾದಂಬರಿಗೆ 1991 ಕುಸುಮ ಬಾಲೆ ಕಾದಂಬರಿಗೆ ಏನ್ ಮಾಡ್ತಾರೆ ಅಂತಂದ್ರೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಡ್ತಾರೆ. ಅದಕ್ಕ ಅಂತಂದ್ರೆ ಕುಸುಮ ಬಾಲೆ ಅನ್ನೋದೊಂದು ಕಾದಂಬರಿ ಇದೆ. ಅದಕ್ಕೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತಕ್ಕಂಥದ್ದು. ಹೌದಾ? ಪಂಪ ಪ್ರಶಸ್ತಿ ಅಂತಂದ್ರೆ ಇಷ್ಟು ಗೊತ್ತಿರ್ಬೇಕು. ಯಾರ ಹೆಸರಿನಲ್ಲಿ ಕೊಡ್ತಾರೆ ಪಂಪ ಪ್ರಶಸ್ತಿ ಅಂತಂದ್ರೆ ಆದಿಕವಿ ಪಂಪನ ಹೆಸರಿನಲ್ಲಿ ನಡೀತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಹೌದಾ? ಪ್ರಮುಖವಾದಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ಪ್ರಶಸ್ತಿಗಳದು. ಹಾಗೂ ಸಾಂಸ್ಕೃತಿಕ ಕಲೆಗಳಿಗೆ ನೀಡ್ತಕ್ಕಂತಹ ಪ್ರಶಸ್ತಿಗಳು ಯಾವ ರೀತಿ? ಸಾಂಸ್ಕೃತಿಕ ಕಲೆಗೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿಗಳು ಯಾವ? ಕಲೆ ಮತ್ತು ನಾಟಕಕ್ಕೆ ನೀಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ಪ್ರಶಸ್ತಿಗಳು ಯಾವ್ರಿ ಅಂತಂದ್ರ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಹೌದಾ? ಗುಬ್ಬಿ ವೀರಣ್ಣ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂತಂದ್ರೆ ಯಾರು ರಂಗಭೂಮಿಯಲ್ಲಿ ಪ್ರಸಿದ್ಧಿಯನ್ನ ಕಾಡ್ತಾರೋ ಅವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ನೀಡ್ತಾರೆ. ಈ ಒಂದು ಪ್ರಶಸ್ತಿಗೆ ಇರ್ತಕ್ಕಂಥ ಒಂದು ಮೊತ್ತ ಎಷ್ಟು ಅಂತಂದ್ರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಹೌದಾ? 5 ಲಕ್ಷ ರೂಪಾಯಿ ಯಾರಿಗೆ ಕೊಡ್ತಾರೆ? ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ತಗೊಂಡವರಿಗೆ 5 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ಕೊಡ್ತಾರೆ. ಗುಬ್ಬಿ ವೀರಣ್ಣ ಪ್ರಶಸ್ತಿ ಸ್ಟಾರ್ಟ್ ಆಗಿದ್ದು 1993ರಿಂದ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಈ ಪ್ರಶಸ್ತಿಗೆ 2024ರಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಕೆ ನಾಗರತ್ನಮ್ಮ ಅವರು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 2025-26ನೇ ಸಾಲಿನಲ್ಲಿ ಯಾರಿಗೆ ಕೊಡ್ತಾರೆ ಅಂತಂದ್ರೆ GV ಶಾರದಾ. ಅಲ್ಲ, GV ಶಾರದಾ ಅಂತಕ್ಕಂಥ ಒಬ್ಬ ಮಹಿಳೆಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ಕೊಟ್ಟಾರ. ಈ GV ಶಾರದಾ ಯಾರು ಅಂತಂದ್ರೆ ಗುಬ್ಬಿ ವೀರಣ್ಣನವರ ಸೊಸೆ ಅಂತ ಹೇಳ್ತಾರೆ. ಗುಬ್ಬಿ ವೀರಣ್ಣನವರ ಸೊಸೆ ಯಾರು? GV ಶಾರದಾ. ಇವರಿಗೆ 2025ನೇ ಸಾಲಿನ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ಕೊಡ್ತಾರೆ. ಹೌದಾ? ಈ ಪ್ರಶಸ್ತಿ ಕೊಡೋದು ರಂಗಭೂಮಿಗೆ. ಇಷ್ಟು ಗೊತ್ತಿದ್ರೆ ಸಾಕ್ರಿ. ಇನ್ನು ನೆಕ್ಸ್ಟ್ ಜಕಣಾಚಾರ್ಯ ಪ್ರಶಸ್ತಿ. ಜಕಣಾಚಾರ್ಯ ಯಾರು ಅಂತ ಗೊತ್ತಿದ್ರೆ ಈ ಪ್ರಶಸ್ತಿ ಅದು ಕೊಡ್ತಾರ ಅಂತ ಗೊತ್ತಿರ್ತದೆ. ಜಕಣಾಚಾರ್ಯ ಯಾರಿ? ಹೊಯ್ಸಳರ ಕಾಲದ ಪ್ರಮುಖವಾದಂತಹ ಶಿಲ್ಪಿ ಜಕಣಾಚಾರಿ. ಶಿಲ್ಪಕಲೆಗೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಯಾವುದು ಅಂತಂದ್ರೆ ಈ ಜಕಣಾಚಾರಿ ಪ್ರಶಸ್ತಿ.
ಜಕಣಾಚಾರಿ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿದ್ದ ಯಾವಾಗ್ರಿ ಅಂತಂದ್ರೆ 1995 ಸ್ಟಾರ್ಟ್ ಮಾಡ್ತಾರೆ ಈ ಪ್ರಶಸ್ತಿಯನ್ನ ಕೊಡ್ಲಕ್ಕ. 1995 ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಮೊದಲ ಬಾರಿಗೆ ತಗೊಂಡವ್ರು ಯಾರು ಅಂತಂದ್ರೆ ಪರಮೇಶ್ವರಾಚಾರ್ಯ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಜಕಣಾಚಾರ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. 2025-26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಅಶೋಕ್ ಗುಡಿಗಾರ್ ಅಂತಕ್ಕಂತಹ ವ್ಯಕ್ತಿಗೆ ಏನ್ ಮಾಡ್ತಾರೆ ಅಂತಂದ್ರೆ 2025-26ನೇ ಸಾಲಿನ ಜಕಣಾಚಾರ್ಯ ಪ್ರಶಸ್ತಿಯನ್ನ ನೀಡ್ತಾರೆ. ಶಿಲ್ಪಕಲೆಗೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಇನ್ನು ಇನ್ನೊಂದು ಪ್ರಮುಖವಾದಂತಹ ಒಂದು ಪ್ರಶಸ್ತಿ ಯಾವ್ದ್ರಿ ಅಂತಂದ್ರೆ ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿ. ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿ ಹೌದಾ. ನಾಟ್ಯರಾಣಿ ಅಂತ ಹೇಳ್ತದ್ರಿ. ನಾಟ್ಯ ಅಂತಕ್ಕಂಥದ್ದು ಹೇಳ್ತದ, ನೃತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಮುಖವಾದಂತಹ ಪ್ರಶಸ್ತಿ. ಯಾರ ಹೆಸರನ್ನ ನೀಡ್ತಾರೆ? ಶಾಂತಲೆ ಹೆಸರು. ಶಾಂತಲೆ ಯಾರು ಅಂತಂದ್ರೆ ವಿಷ್ಣುವರ್ಧನನ ಹೊಯ್ಸಳರಾದಂತ ವಿಷ್ಣುವರ್ಧನನ ರಾಣಿ ಶಾಂತಲೆ, ನೃತ್ಯಕ್ಕೆ ಪ್ರಸಿದ್ಧವಾದಂತಹ ಒಬ್ಬ ಮಹಿಳೆ ಅಂತ ನೋಡ್ತೀವಿ. ಅವಳ ಹೆಸರಲ್ಲಿ ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿಯನ್ನು ಕೊಡ್ತಾರೆ. ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥ ಅತ್ಯುನ್ನತವಾದಂತಹ ನೃತ್ಯ ಪ್ರಶಸ್ತಿ. ಒಂದು ನೃತ್ಯ ಪ್ರಶಸ್ತಿ ಯಾವ್ದ್ರಿ ಅಂತಂದ್ರೆ ಈ ಒಂದು ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿ. ಈ ಪ್ರಶಸ್ತಿಗೆ ಎಷ್ಟು ಮೊತ್ತ ಕೊಡ್ತಾರೆ? ಸೇಮ್ 5 ಲಕ್ಷ ರೂಪಾಯಿ ಕೊಡ್ತಾರೆ. ಹೌದಾ. ಪ್ರಶಸ್ತಿ ನೀಡೋ ಉದ್ದೇಶ ಏನು? ಯಾಕೆ ಕೊಡ್ತಾರೆ ಅಂತಂದ್ರೆ ಭಾರತೀಯ ಶಾಸ್ತ್ರೀಯ ನೃತ್ಯಗಳು. ಎಷ್ಟವ್ರಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳು? ಕಮೆಂಟ್ ಮಾಡ್ರಿ. ಎಷ್ಟೋ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳಿ. ಹೌದಾ. ಭಾರತೀಯ ಶಾಸ್ತ್ರೀಯ ನೃತ್ಯಗಳಿಗೆ ಒಂದು ಬೆಂಬಲವನ್ನ ನೀಡುವ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿಯನ್ನ ಕೊಡ್ತಾರ. ಹಂಗಂದ್ರೆ 2025-26ನೇ ಸಾಲಿಗೆ ಆಯ್ಕೆಯಾದವ್ರು ಯಾರ್ರಿ? 2025-26ನೇ ಸಾಲಿಗೆ ಆಯ್ಕೆಯಾದವ್ರು ಯಾರು ಅಂತಂದ್ರೆ ಪ್ರತಿಭಾ ಪ್ರಹ್ಲಾದ್ ಅಂತಕ್ಕಂಥ ಮೈಸೂರು ಡಿಸ್ಟ್ರಿಕ್ಟ್. ಹೌದಾ. ಮೈಸೂರು ಜಿಲ್ಲೆಯ ಒಬ್ಬ ಮಹಿಳೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಶಾಂತಲಾ ನಾಟ್ಯರಾಣಿ ಪ್ರಶಸ್ತಿಯನ್ನ ಕೊಡ್ತಾರೆ. ಅಂದ್ರೆ ಇನ್ನೊಂದು ಪ್ರಮುಖವಾದಂತಹ ಪ್ರಶಸ್ತಿಗಳು ಯಾರು ತಗೊಂಡಾರ 2025ನೇ ಸಾಲಿನಲ್ಲಿ ಅಂತಂದ್ರೆ ಅಕ್ಕ ಮಹಾದೇವಿ ಪ್ರಶಸ್ತಿ. ಹೌದಾ. ಅಕ್ಕ ಮಹಾದೇವಿ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಅಕ್ಕ ಮಹಾದೇವಿ ಪ್ರಶಸ್ತಿ. ಈ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 2016ರಲ್ಲಿ ಸ್ಥಾಪನೆ ಆಗ್ತದೆ. ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ಕೊಟ್ಟರು ಅಂತಂದ್ರೆ ಮಲ್ಲಿಕಾ ಗಂಟೆ. ಹೌದಾ. ಮಲ್ಲಿಕಾ ಗಂಟೆ. ಇನ್ನು 2025-26ನೇ ಸಾಲಿನಲ್ಲಿ 2025-26ನೇ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ಕೊಟ್ರಿ ಅಂತಂದ್ರೆ ಕೆ ನೀಲಾ ಯಾವ ಡಿಸ್ಟಿಕ್ ದವ್ರು ಅಂತಂದ್ರೆ ನಮ್ಮ ಹೆಮ್ಮೆಯ ಕಲಬುರಗಿ. ನಮ್ಮ ಡಿಸ್ಟಿಕ್ ದವ್ರು ಯಾರು? ಕೆ ನೀಲಾ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅಕ್ಕ ಮಹಾದೇವಿ ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಂತಂದ್ರೆ ಮಹಿಳೆಯರು ಮತ್ತು ಮಹಿಳೆಯರ ಸಂಘ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸೋ ಸಲುವಾಗಿ ಅಕ್ಕ ಮಹಾದೇವಿ ಪ್ರಶಸ್ತಿನ 2016ರಲ್ಲಿ ಸ್ಥಾಪನೆ ಮಾಡ್ಯಾರ. ಮೊದಲ ಬಾರಿಗೆ ತಗೊಂಡಂತ ಮಹಿಳೆ ಯಾರು ಅಂತಂದ್ರೆ ಮಲ್ಲಿಕಾ ಗಂಟೆ. ಹಾಗಂದ್ರೆ 2025-26ನೇ ಸಾಲಿನಲ್ಲಿ ಇತ್ತೀಚೆಗೆ ತಗೊಂಡಂತ ಮಹಿಳೆ ಯಾರು ಅಂತಂದ್ರೆ ಕೆ ನೀಲಾ ಅಂತಕ್ಕಂಥ ಮಹಿಳೆ ಏನ್ ಮಾಡಿದಾರೆ ಅಂತಂದ್ರೆ ಈ ಒಂದು ಪ್ರಶಸ್ತಿಯನ್ನ ತಗೊಂಡಾರ. ಯಾವ ಪ್ರಶಸ್ತಿ ರೀ? ಅಕ್ಕ ಮಹಾದೇವಿ ಪ್ರಶಸ್ತಿ. ಅಕ್ಕ ಮಹಾದೇವಿ ಪ್ರಶಸ್ತಿ ಅಂತ ನೋಡ್ತೀವಿ. ಇನ್ನು ಇನ್ನೊಂದು ಪ್ರಮುಖವಾದಂತಹ ಪ್ರಶಸ್ತಿ ಯಾವ್ದ್ರಿ ಅಂತಂದ್ರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ. ಶೌರ್ಯಕ್ಕೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತಂತಂದ್ರೆ ಯಾರು ಕರ್ನಾಟಕದ ಸಲುವಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದಾರ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ 2013ಕ್ಕೆ ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡ್ತಾರೆ. 2013ರಿಂದ ಈ ಪ್ರಶಸ್ತಿ ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಕೊಟ್ಟಿದ್ದ ಯಾರಿಗೆ ಅಂತಂದ್ರೆ ವಾಟಾಳ್ ನಾಗರಾಜ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ಕೊಡ್ತಾರೆ. ಹಂಗಂದ್ರೆ 2025-26ನೇ ಸಾಲಿಗೆ ಯಾರಿಗೆ ಕೊಟ್ರಿ ಮೇಡಮ್? 26ನೇ ಸಾಲಿಗೆ ಯಾರಿಗೆ ಕೊಟ್ರು ಅಂತಂದ್ರೆ ಸಿದ್ದನಗೌಡ ಪಾಟೀಲ್. 2025-26ನೇ ಸಾಲಿನಲ್ಲಿ ಸಿದ್ದನಗೌಡ ಪಾಟೀಲ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ಕೊಟ್ಟಾರ ಅನ್ನೋದು ಗೊತ್ತಿರ್ಬೇಕು. ಹೌದಾ. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಿರ್ಬೇಕು. ಇನ್ನೊಂದು ಜಾನಪದ ಪ್ರಶಸ್ತಿ. ಜಾನಪದ ಶ್ರೀ ಪ್ರಶಸ್ತಿ ಅಂತ ನೋಡ್ತೀವಿ. ಜಾನಪದ ಕಲೆಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ.
ಈ ಪ್ರಶಸ್ತಿಗೂ 5 ಲಕ್ಷ ರೂಪಾಯಿ ಮೊತ್ತವನ್ನ ಕೊಡ್ತಾರೆ. 2025-26ನೇ ಸಾಲಿನಲ್ಲಿ ಆಯ್ಕೆಯಾದಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಇಬ್ರು ಆಯ್ಕೆಯಾಗಿದ್ದಾರೆ. ಮಹಾದೇವ ಸ್ವಾಮಿ ಮತ್ತೆ ಲಕ್ಷ್ಮಣ್. ಮಹಾದೇವ ಸ್ವಾಮಿ ಮತ್ತೆ ಲಕ್ಷ್ಮಣ್ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಜಾನಪದ ಶ್ರೀ ಪ್ರಶಸ್ತಿಯನ್ನ ಕೊಡ್ತಾರೆ. ಹೆಸರು ಆಗ್ತದಲ್ವಾ, ಜಾನಪದ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಒಂದು ಪ್ರಮುಖವಾದಂತಹ ಪ್ರಶಸ್ತಿ ಅಂತ ನೋಡ್ತೀವಿ. ಇಲ್ಲಿ ಕುಮಾರವ್ಯಾಸ ಪ್ರಶಸ್ತಿಯನ್ನ ನೀಡ್ತಾರೆ. ಕುಮಾರವ್ಯಾಸ ಪ್ರಶಸ್ತಿಯನ್ನು ಸಹ ಸಾಹಿತ್ಯಕ್ಕೆ ನೀಡ್ತಕ್ಕಂತಹ ಒಂದು ಪ್ರಶಸ್ತಿ ಅಂತ ನೋಡ್ತೀವಿ. ಯಾರು ಅಂದ್ರೆ ಮಹಾಭಾರತ ರಾಮಾಯಣದ ಕಥೆಗಳನ್ನ ಯಾರು ಪುರಾಣದ ರೂಪದಲ್ಲಿ ಉತ್ತಮವಾಗಿ ಹೇಳ್ತಾರೋ ಅವರಿಗೆ ಕುಮಾರವ್ಯಾಸ ಪ್ರಶಸ್ತಿಯನ್ನ ನೀಡ್ತಾರ. ಈಗ 2025-26ನೇ ಸಾಲಿನಲ್ಲಿ ಯಾರಿಗ್ ಕೊಟ್ಟಾರ ಅಂತಂದ್ರೆ ಕಲ್ಲನಾಥ ಶಾಸ್ತ್ರಿ ಅವ್ರಿಗೆ ಏನ್ ಮಾಡಿದಾರೆ ಅಂತಂದ್ರೆ ಕುಮಾರವ್ಯಾಸ ಪ್ರಶಸ್ತಿಯನ್ನ ಕೊಟ್ಟಾರ ಅಂತಕ್ಕಂಥದ್ದು ಗೊತ್ತಿರ್ಬೇಕ್ರಿ. ಹೌದಾ? ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೀಡಿದಂತಹ ಪ್ರಶಸ್ತಿಗಳು ಅಂತ ನೋಡ್ತೀವಿ. ಹಾಗಂದ್ರೆ ಕರ್ನಾಟಕ ಸರ್ಕಾರ ಸಾಹಿತ್ಯಕ್ಕೆ ನೀಡೋದು ಪಂಪ ಪ್ರಶಸ್ತಿ. ಹಂಗಂದ್ರೆ ಕರ್ನಾಟಕ ಸರ್ಕಾರದ ಅತ್ಯುನ್ನತವಾದಂತಹ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಯಾವ್ದ್ರಿ ನಾಗರಿಕ ಪ್ರಶಸ್ತಿ ಅಂತ ಹೇಳಿ. ಇವತ್ತಿಗೆ ಸಾಕ್ರಿ. ಮತ್ತೆ ಮುಂದಿನ ತರಗತಿಗಳಲ್ಲಿ ಏನ್ ಮಾಡೋಣ ಅಂತಂದ್ರೆ ರಾಷ್ಟ್ರೀಯ ಪ್ರಶಸ್ತಿಗಳ ಕುರಿತು ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.